ಇನ್ನು ಸಿಎಂ ಸಿದ್ದರಾಮಯ್ಯ ದಿಢೀರ್ ಸಿಟಿ ರೌಂಡ್ಸ್ ಹೊಡೆದಿದ್ದಾರೆ. ಸಖತ್ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ. ಐಟಿ ಕಂಪನಿಗಳು ನಕಾರವಾಗಿ ಮಾತನಾಡೋದಕ್ಕೆ ಶುರು ಮಾಡಿತು. ವಿರೋಧ ಪಕ್ಷದವರು ಬೂತ್ ಲೆವೆಲ್ನಲ್ಲಿ ಮೂದಲಿಸೋದಕ್ಕೆ ಶುರು ಮಾಡಿದ್ರು. ಜನ ಅಂಗಡಿ ಮುಂಗಟ್ಟುಗಳಲ್ಲಿ ನಿಂತುಕೊಂಡು ನೆಗಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡ್ರ. ರಸ್ತೆ ಗುಂಡಿಗಳ ಬಗ್ಗೆ ಆಕ್ರೋಶ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ. ಕೃಷ್ಣಾದಿಂದ ಸರ್ಜಾಪುರದ ORR ರಸ್ತೆಯವರೆಗೂ ಕೂಡ ರೌಂಡ್ಸ್ ಹೊಡೆದಿದ್ದಾರೆ. ಹೆಣ್ಣೂರು ಫ್ಲೈಓವರ್ ಬಳಿ ತ್ಯಾಜ್ಯ, ತಲೆ ಎತ್ತರಕ್ಕೆ ಬೆಳೆದ ಗಿಡ, ಎಷ್ಟು ವರ್ಷದ ಕಸ ಇದು, ಕಣ್ಣಿಲ್ವಾ ನಿಮಗೆ? ಸಿಎಂ ಗರಂ ಆಗಿದ್ದಾರೆ. ತ್ಯಾಜ್ಯ ಸುರಿದವರನ್ನ ಪತ್ತೆ ಹಚ್ಚಿ ಅವರ ವಾಹನ ಸೀಸ್ ಮಾಡಿ ಕೇಸ್ ಹಾಕ್ರಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಬಾಗಲೂರು ರಸ್ತೆಯಲ್ಲಿ ವೈಟ್ ಟಾಪಿಂಗ್, ರಸ್ತೆಗಳಲ್ಲಿ ಗುಂಡಿ ಸೃಷ್ಟಿಯಾಗಿದೆ. ನಗರಾಭಿವೃದ್ಧಿಯನ್ನು ನೆನೆಸ್ಕೋಬೇಕು ಸಿಎಂ ಸಿದ್ದರಾಮಯ್ಯ. ವೈಟ್ ಟಾಪಿಂಗ್ ಗುತ್ತಿಗೆದಾರರು, ಎಂಜಿನಿಯರ್ಗಳ ವಿರುದ್ಧ ಕ್ರಮ. ವಾರ್ಡ್ ನಂಬರ್ 23ರಲ್ಲಿ ಘನ ತ್ಯಾಜ್ಯದ ರಾಶಿ, ಸಿಟ್ಟಾದ ಸಿಎಂ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ಗೂ ಕೂಡ ನೋಟಿಸ್ ಜಾರಿ. ರಸ್ತೆ ತುಂಬಾ ಜಲ್ಲಿಕಲ್ಲು, ಎಂಜಿನಿಯರ್ ಚೀಫ್ ರಾಘವೇಂದ್ರ ಪ್ರಸಾದ್ಗೆ ನೋಟಿಸು. ಸಿಎಂ ಸಿದ್ದರಾಮಯ್ಯ ದಿಢೀರ್ ಸಿಟಿ ರೌಂಡ್ಸು. DK ಶಿವಕುಮಾರ್ ಅವರನ್ನ ತರಾಟೆ ತೆಗೆದುಕೋಬೇಕಂತಲೇ ಹೋದ್ರೋ ಗೊತ್ತಿಲ್ಲ. ನಗರಾಭಿವೃದ್ಧಿ ಎಲ್ಲಿ ಅನ್ನೋ ಪ್ರಶ್ನೆ ಅಲ್ಲಿ ಬಂದಿಲ್ಲ. ಆದರೂ ಕೂಡ ಒಂದಷ್ಟು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು. ಸುದೀರ್ಘವಾದಂಥ ಪಯಣವಾಗಿತ್ತು ಬೆಂಗಳೂರಿನ ವಿವಿಧ ಭಾಗಗಳಿಗೆ. ಹೋದ ಕಡೆಯಲ್ಲೆಲ್ಲ ಭುಜದೆತ್ತರಕ್ಕೆ ಬೆಳೆದಂಥ ಗಿಡ ಮರಗಳು. ಯಾರು ಇದನ್ನು ಕತ್ತರಿಸೋರು ಅಂತ ಕೇಳಿದ್ರಂತೆ. ಈ ಪಾಟಿ, ಈ ಪರಿ ಮಣ್ಣು ಬಿದ್ದಿದ್ದಾವೆ, ತ್ಯಾಜ್ಯಗಳು ಬಿದ್ದಿದ್ದಾವೆ. ಇದನ್ನು ಹಾಕದವರು ಯಾರು, ಯಾವ ಗಾಡಿ ಬಂದಿದ್ದು ಆಗ್ತಾ ಇದೆ ಕಂಡುಹಿಡೀರಿ ಫಸ್ಟು ಅಂಥೇಳಿ ಅಧಿಕಾರಿಗಳು ರಸ್ತೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಓಡಾಡ್ತೀರಾ? ಸಿಎಂ ಪ್ರಶ್ನೆ ಮಾಡಿದ್ದಾರೆ. ತ್ಯಾಜ್ಯ ಸುರಿದವರನ್ನ ಪತ್ತೆ ಹಚ್ಚಿ ಅವರ ವಾಹನವನ್ನು ಸೀಸ್ ಮಾಡಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಸ್ವಲ್ಪ ಹಿಂದೆ ಹಂಗೆ ಬನ್ನಿ ಫುಲ್ ವೈಡ್ ಅಲ್ಲಿದ್ರೆ ನಮಗೆ ರೋಡ್ ಸಮೇತ ಸಿಗುತ್ತೆ ಅಣ್ಣ. ಸ್ವಲ್ಪ ಸರ್ ಮಳೆ ಬಿದ್ದಿಲ್ಲ. ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ಕೊಡ್ತಾ ಇದ್ದೀವಿ. ಹೊಸ ಕಂಪನಿ ಆದರೂ ಕೆಲವರು ನೈಟ್ ಟೈಮ್ ಬಂದು ಇಲ್ಲಿಗೆಲ್ಲ ಡಿಟರೆಂಟ್ ಆಕ್ಷನ್ ಮಂದಿಗೆ ಮೇಲೆ ತಗೊಳ್ಳಿ. ಈಗ ನಾನು ಪಾಟ್ ಹೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಪಾಟ್ ಹೋಲ್ಸ್ನ ಮುಚ್ಚಲಿಕ್ಕೆ, ಮತ್ತೆ ಕ್ವಾಲಿಟಿ ಪಾಟ್ ಹೋಲ್ಸ್ ಮುಚ್ಚಬೇಕು. ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ. ಅವನು ಏನು ಮಾಡಿದ್ದಾನೆ, ಜಲ್ಲಿ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಸಿಮೆಂಟ್ ಇದಾಕಿಲ್ಲ, ಟಾರ್ ಹಾಕಿಲ್ಲ, ವೆಟ್ ಮಿಕ್ಸ್ ಮಾಡಿಲ್ಲ. ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ. ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ, ಅದು ವೈಟ್ ಟ್ಯಾಪಿಂಗ್ ಆಗಿದೆ. ಆ ವೈಟ್ ಟ್ಯಾಪಿಂಗು ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ. ಯಾರು ಕಾಂಟ್ರಾಕ್ಟರ್ ಹೆಸರು? ಇನಾಯತ್. ಅವರೇ ಮೇಂಟೈನ್ ಮಾಡಬೇಕು ರಸ್ತೆನೆಲ್ಲ, ಅವನೇ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು. ಯಾಕಂದರೆ 1 ಕಿಲೋಮೀಟ್ರಿಗೆ 13 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ನಾವು. 2 ಸೈಡ್ನಲ್ಲಿ 7.5 ಮೀಟ್ರು 5 ಕಿಲೋಮೀಟ್ರ್ ರಸ್ತೆನ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಇನ್ನೊಂದು 30 ದಿನ ಟೈಮ್ ಕೊಟ್ಟಿದ್ದೀನಿ ಅವರಿಗೆ. 30 ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು, ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು.
ಈಗ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ, ಗುಂಡಿಗಳಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ನಾನು ಈಗ ಬಿ ಜೆ ಪಿಯವ್ರ ಮೇಲೆ ಆರೋಪನೂ ಮಾಡೋಕ್ಕೆ ಹೋಗಲ್ಲ. ಬಿ ಜೆ ಪಿಯವರು ಮುಚ್ಚಲಿಲ್ಲ ಗುಂಡಿಗಳನ್ನು, ಮುಚ್ಚಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವ್ರೇನು ಕೊಡಲಿಲ್ಲ. ಅದು ಬಿಡಿ ಅದನ್ನು. ಈಗ ನಾವು ಅಧಿಕಾರದಲ್ಲಿದ್ದೀವಿ, ನಾವು ಗುಂಡಿ ಮುಚ್ಚಿ ಮಳೆಗಾಲದೊಳಗಡೆ, ಮಳೆ ಮುಗಿಯೋದ್ರೊಳಗಡೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡ್ತೀವಿ. ತೇಜಸ್ವಿ ಸೂರ್ಯ ಯಾರು ಸಮೀಕ್ಷೆಯಲ್ಲಿ ಭಾಗವಹಿಸಬಾರ್ದು ಅಂತ ಕರೆ ಕೊಟ್ಟಿದ್ದಾರೆ ಸರ್ ಸಂಸದ. ಯಾವ ಸಮೀಕ್ಷೆ? ಈಗ ಸಮೀಕ್ಷೆ ಮಾಡ್ತಾ ಇದ್ರೆ ಸರ್ ಸಾಮಾಜಿಕ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.